ಕಾಳಿಂಗನವರು ಮನೆ ವಿಷಯದಲ್ಲಿ ಮತ್ತೆ ಅವರ ಸಂಸಾರದಲ್ಲಿ ಎಲ್ಲರೂ ಅಷ್ಟೇ ಕಲಾವಿದರನ್ನು ಪ್ರೀತಿ ಮಾಡುವುದು ಅಂತ ಹೇಳಿದ್ರೆ ಅಮ್ಮ ಅಂತೂ ಅಷ್ಟೇ ನಮ್ಮನ್ನೆಲ್ಲ ಮಕ್ಕಳು ನೋಡ್ದಂಗ್ ನೋಡ್ತಿದ್ರು. ಸೋಮನಾಥ್ ಹೆಗಡೆ ತಾಯಿಯೂ ಅಷ್ಟೇ ನನ್ನನ್ನ ರಾಮನಾಯರಿನ ಮತ್ತೆ ಶಿರಿಯಾರ ಮಂಜು ನಾಯಕರಿಗೆ ಅವ್ರನ್ನ ಬಹಳ ಚಂದ ನೋಡ್ತಾ ಇದ್ರು. ನಮ್ಗೆ ಯಜಮಾನ್ರಂದ್ರೆ ಬೆಳಗಿನಲ್ಲಿ ಸೋಮನಾಥ್ ಹೆಗಡೆಯವರೇ ಆ ರೀತಿಯಾಗಿ ಇಟ್ಕೊಂಡಿದ್ರು. ಇದು ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ನಾವೆಲ್ಲ ನೋಡುವ ಯೋಗ ಇಲ್ಲ ನಮ್ಗೆ ಸರಿಯಾಗಿ. ನಾವೀಗ ಕೇಳ್ತಾ ಇದ್ದದ ಅಷ್ಟೇ. ನೀವ್ ಈಗೆಲ್ಲ ನೀವ್ ಹೇಳದ್ ನೋಡಿದ್ರೆ ನಮ್ಗೆ ದೇವರೇ ನಾವು ಭಾಗ್ಯವಂತರಲ್ಲ. ನೀವೆಲ್ಲ ನೋಡಿದ್ರು ಅವರೊಟ್ಟಿಗೆ ಇದ್ದವರು ಅವರ ಯೋಗಗಳು ಅದೇ ಮಾತಾಡ್ತಾ ಇದ್ದಾರೆ. ಮೊನ್ನೆ ಫೋನ್ ಮಾಡಿದ ಅದು ಎಷ್ಟು ಮಕ್ಕಳ ಬಗ್ಗೆ ಪ್ರಭಾವ ಪರಿಣಾಮ ಆಗಿದೆ ಮನಸ್ಸಿನ ಮೇಲೆ. 3ನೇ ಕ್ಲಾಸ್ ಶಾಲೆ ಹೋಗ್ತಾ ಇದ್ದೆ ನಾವ್ರ ಬಗ್ಗೆ ನೋಡಿ ಕೇಳುವಾಗ. ನೀವು ಈಗೆಲ್ಲ ನಾವು ಸಂದರ್ಶನ ಕೇಳುವಷ್ಟೊತ್ತಿಗೆ ಅವರು ಹೇಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಎಮೋಷನಲ್ ಆಗಿದೆ ಅವ್ರು ಪ್ರಾಯವಾಗಿರ್ಬೋದು. ಹೌದಪ್ಪ ಹೌದು. ಕಲ್ಲಡಕದಲ್ಲೇ ಬಾಯಾರಲ್ಲೂ ಒಂದ್ಸಲ ಚಿಟ್ಟಾಣಿಯವರಿಗೂ ಇವರಿಗೂ ಒಂದ್ಸಲ ಹಾಗೆ ಆಗಿದೆ. ಚಿಟ್ಟಾಣಿಯವರು ಇದು ಚಿಟ್ಟಾಣಿಯವರೇ ಹೇಳಿದ್ದೆ ನಾವ್ ಯಾಕಂದ್ರೆ ಚೌಕಿಲೆಲ್ಲ ಇರ್ತಿತ್ತಲ್ಲ, ಮತ್ತೆ ಚಿಟ್ಟಾಣಿಯವರು ಚೂರು ಇದ್ ಮಾಡ್ರೆ ಗಮ್ಮತ್ತಾಗಿದ್ರೆ ಚೂರು ಬಿಸಿ ಆಗ್ತಿದ್ರಲ್ಲ. ಅವ್ರು ಹೇಳಿದ್ರು ಏಪ್ರಿಲ್ ತಿಂಗಳು ಮೇ ತಿಂಗಳು ಏನಪ್ಪಾ ನಾವ್ ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಮೇಳ ಆಗ್ಲಿ ಚಿಟ್ಟಾಣಿ ಮೇಳ ಆಗ್ಲಿಲ್ಲ, ಇದು ಕಾಳಿಂಗನವರ ಮೇಳವೇ ಆಗಿ ಹೋಯ್ತು. ಅವ್ರು ಹೋದಲ್ಲೆಲ್ಲ ಚಿಟ್ಟಾಣಿ ಮೇಳವೇ ಆದದ್ದು. ಈಗ ಸೋಮನಾಥ್ ಹೆಗಡೆಯವ್ರ ಮೇಳ ಅವ್ರ ಮೇಳ ಇವ್ರ ಮೇಳ ಅಂತ ಹೇಳುದಿಲ್ಲ, ಚಿಟ್ಟಾಣಿ ಮೇಳವೇ ಅಂತ ಹೇಳುದು. ಸಾಲಿಗ್ರಾಮ ಮೇಳಕ್ಕೆ ಬಂದ ಮೇಲೆ ನಂದು ಈಗ ಚಿಟ್ಟಾಣಿ ಮೇಳ ಆಗ್ಲಿಲ್ಲ, ಅದು ಸಾಲಿಗ್ರಾಮಕ್ಕೆ ನಾವಡ್ರ ಮೇಳವೇ ಆಯ್ತು. ಅದು ಎಲ್ಲಿವರೆಗೆ ಕೇಳಿದ್ರೆ ಈಗ ನಾವು ರಂಗಸ್ಥಳಕ್ಕೆ ನಾನೊಂದು 17 ವರ್ಷ ಇದ್ದಾವಾಗ್ಲು ಹೋಗುವ ಸಮಯ ನಾವಡ್ರ ಬಗ್ಗೆ ಮುಂತ್ ಹೋಗ್ತಿತ್ತು ಜನಕ್ಕೆ ಪ್ರೇಕ್ಷಕರಿಗೆ ಬರುವ ಸಮಯ ನಾವು ಪ್ಯಾಚ್ ಆಗುದೇ ಅಲ್ಲ, ಅಲ್ಲಿಯೇ ಪ್ಯಾಚ್ ಆಗುದು. ನೀವ್ ಯಾರು ಹೋದ್ರು ಗೌರವದಿಂದ ಚಪ್ಪಾಳೆ ತಟ್ಟಿ ಸ್ವಾಗತಿಸಬಹುದು, ಆದ್ರೂ ಪ್ಯಾಚ್ ಆಗುದೇ ಜನ ಅದೇ ಕಲ್ಪನೆಯಲ್ಲಿ ಇರ್ತಾರೆ. 1 ಗಂಟೆ 2 ಗಂಟೆ ಆದ ಕಾಳಿಂಗನವರ ಬರುವ ಸಮಯ ನಾವು 17 ವರ್ಷ ನರಕವೇ ಅದು ಖಂಡಿತ. ನಾವು ನಮ್ಗೆ ಅದು ದೇವರೇ ನಮ್ಮ ಕರ್ಮ ಸಂತೋಷ ಅಲ್ಲ, ಸಂತೋಷಕ್ಕಿಂತ ಜಾಸ್ತಿ ಅಂದ್ರೆ ಒಂದು ಸಂತೋಷ ಆ ಜಾಗದಲ್ಲಿ ಕೂತ್ಕೊಂಡಿದ್ದೆ ಎಂಬುದಕ್ಕಿಂತಲೂ ಆ ಜನ ನಿರೀಕ್ಷೆ ಬೇರೆ, ಜನದ ನಿರೀಕ್ಷೆ ಇರ್ತದೆ ಬರುವ ಸಮಯ. ಮತ್ತೆ ಆ ಜಾಗವನ್ನು ಹೇಗೆ ನಾನು ತೂಗಿಸ್ಬೇಕಲ್ಲ, ಅದೊಂದು ಭಯ ಇದೆ, ಚಾಲೆಂಜಿಂಗ್. ಮತ್ತೆ ಇಷ್ಟು ಯಾರ್ಯಾರದು ಎಷ್ಟು ಮಾತು ಕೇಳ್ಕೊಂಡು ನಮ್ಮ ವ್ಯವಹಾರ. ಹೌದು ಮತ್ತೆ ಪ್ರೇಕ್ಷಕರು ಕಲಾವಿದರು ಇರ್ಬೋದು, ಇಷ್ಟು ಮಾತು ಕೇಳ್ಕೊಂಡು ನಮ್ಮ ವ್ಯವಹಾರ. ಆದ ಕಾರಣ ಕಾಳಿಂಗನವ್ರೆ ನಿಮ್ಗೆ ನಾವ್ರ ತಮ್ಮ ವಿಶ್ವನಾಥ್ ನಾವ್ರ ಬಗ್ಗೆ ಗೊತ್ತಿದ್ದ? ಹೌದು, ನಾನಿದ್ದ ವರ್ಷವೇ, ನಾನು ಸೇರಿದ ವರ್ಷವೋ ಅದರ ಮಾರನೇ ವರ್ಷವೋ ಏನೋ ಬಂದಿದ್ರು ಅವರು. ಈಗ ವ್ಯಾನಲ್ಲಿ ಹೋಗುವಾಗ ಹೇಳ್ತಿದ್ರು ಬೇಡ ಬೇಡ ಅಂತಿದ್ರು ಯಜಮಾನ್ರು ಹೇಳಿದ್ರು. ಮತ್ತೆ ಸೋಮನಾಥ್ ಹೆಗಡೆ ಇದ್ರ ಅಂತ ಆ ಕಾಲದಲ್ಲಿ ಬೇಡ ಬೇಡ ಅಂತ ಹೇಳಿದ್ರು. ವಿಶ್ವನಾಥನ್ ಒಂದು ಹೈಕೊಳ್ಳಿ ಅಂತ ಹೇಳಿ ಆಯ್ತು, ಹೈಕೊಂಡಾಯ್ತು. ಆದ್ರೂ ಇವ ಸರಿ ಕಟ್ಟಾಗುವ ರೀತಿ ಕಾಣುವುದಿಲ್ಲ ಅಂತ ವ್ಯಾನಲ್ಲಿ ಹೋಗುವಾಗ್ಲೇ ಹೇಳ್ತಿದ್ರು. ಮಕ್ಕಳಾಟಿಕೆ ಎಲ್ಲ ಬಿಡ್ಲಿಲ್ಲ ಇವ ಇನ್ನು ಅಂತ ಹೇಳ್ತಿದ್ರು. ಅದಕ್ಕಾಗಿ ಈಗ ಯಾಕೆ ಕೇಳಿದ್ರೆ ಘಟ್ಟದ ಮೇಲೆಲ್ಲ ಈಗ ನಾಗಶ್ರೀ ಪ್ರಸಂಗ ಆದ್ರೆ ಲಾಸ್ಟ್ ಬಣ್ಣ ತೆಗುದೇ ನಾನ್ ಬಣ್ಣ ಲಾಸ್ಟ್ ತೆಗುದೇ ನಂದು. ಅವೊಂದೊಂದು ಆಗ್ಲಿಲ್ಲ ಮಾರ್ರೆ ಅಂದ್ರೆ ವ್ಯಾನಲ್ಲೇ ಹೋಗುದಲ್ಲ, ಅವೊಂದೊಂದು ಆಗ್ಲಿಲ್ಲ. ನಿಮ್ ಬಾರಿ ಲೇಟ್ ಎಲ್ಲರದ್ದು ಆದ್ರೂ ಅವೊಂದೊಂದು ಆಗ್ಲಿಲ್ಲ ಮಾರ್ರೆ, ಅವೊಂದೊಂದು ಆಗ್ಲಿಲ್ಲ ಮಾರ್ರೆ, ಅವೊಂದೊಂದು ಆಗ್ಲಿಲ್ಲ ಅನ್ನೋಗಿ ಇದೊಂದು ಸೇರಿಸ್ತಿದ್ರು. ಇವ ಎಲ್ಲೋ ಬಳಚೆಟ್ ಹೆಕ್ಕಕ್ಕೆ ಹೋಯ್ದ, ಈಗ ಹಿಂಗೆ ಹೇಳ್ತಿದ್ರು. ಇವೊಂದು ಎಲ್ಲೋ ಹೋಯ್ದ ಪೊಕ್ಕು ಬಳಚೆಟ್ ಹೆಕ್ಕಕ್ಕೆ. ನಾನ್ ಬಂದ್ರು ವಿಶ್ವನಾಥ್ ಎಲ್ಲ ಹೋದ, ಅವನೊಂದು ಕಾಯ್ದು ಈ ವ್ಯಾನ್ ಹೊರಡುವಾಗ ಹಾಗಾಗ್ತಿತ್ತು ಹೀಗಾಗ್ತಿತ್ತು ಅಂತ. ಕಡೆ ಒಂದ್ಸಲ ಇಲ್ಲಿ ಪಣಿಯೂರ್ ಹತ್ರ ಅಲ್ಲೆಲ್ಲ ಒಂದು ಆಟ. ಆ ದಿವಸ ಅದು ಲಾಸ್ಟ್ ಭಾಗ ಇರ್ಬೇಕು ಅಂತ ಅನಿಸ್ತಿದೆ ಅವ್ರದ್ದು, ಲಾಸ್ಟ್ ಜೀವನ. ಆ ದಿವಸ ಅಷ್ಟೇ ಇವ ಎಂತ ಹೊರಡುವಾಗಲೇ ಇಷ್ಟು ತಡ ಮಾಡ್ತಾ, ಇನ್ನು ಸಾಯಂಕಾಲ ಬರುವತ್ತಿಗೆ ಎಷ್ಟು ತಡ ಮಾಡ್ತಾ ಅಂತ ಹೇಳಿದ ಒಂದು ಮಾತು ನೆನಪಾಗ್ತಿದೆ. ಆ ದಿವಸ ಬರ್ಲೇ ಇಲ್ಲ, ಅವ್ರ ರಂಗಕ್ಕೆ ಬರ್ಲೇ ಇಲ್ಲ. ಕಡೆಗೆ ಸಾಯಂಕಾಲದ ಮೇಲೆ ಗೊತ್ತಾದದ್ದು. ಮತ್ತೆ ರಂಗದಲ್ಲಿ ಪ್ರಸಂಗದ ಅನುಭವ ಎಲ್ಲ ಸಾಲದು, ಸ್ವರವು ಇಷ್ಟು ಕೂತ್ಕೊಳ್ಳುವುದಿಲ್ಲಾಗಿತ್ತು. ಹಾಡ್ತಿದ್ರು. ಮನುಷ್ಯ ಒಳ್ಳೆವ, ಹಾಡ್ಲಿ ಮನುಷ್ಯ ಒಳ್ಳೆಯವನೇ, ಅಷ್ಟೊಂದೊಂದು ಹೇಳಬಲ್ಲೆ. ಬಿಟ್ರೆ ಮತ್ತೆ ನಾನೊಂದು ಹೆಬ್ರಿ ಆಟದಲ್ಲಿ ನೋಡಿದ್ದೆ ಅವ್ರನ್ನ. ನಾವ್ರು ಬರ್ಲಿಲ್ಲ, ನಾವ್ರು ಬರ್ತಾರಂತ ಹೋದ್, ಬರ್ಲಿಲ್ಲ. ಕಡೆಗೆ ವಿಶ್ವನಾಥ್ ನಾವ್ರು ಬಂದ್ರು. ಜನ ಪ್ರೇಕ್ಷಕರ ನಿಲ್ಲಿಲ್ಲ, ಯಾಕೆ ಸಹಿಸುವುದಿಲ್ಲ.
ನೋಡ್ರಿ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ, ಹ್ಮ್ ಅದಕ್ಕೆ ಅವ್ರ ತಮ್ಮನ ಕಳ್ಸ್ಕೊಟ್ಟಿದ್ರು, ದಯವಿಟ್ಟು ಇವತ್ತೊಂದಿನ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಕೇಳಿ ವಿಶ್ವನಾಥ್ ನೋಡು ಪದ್ಯ ಹೇಳಿದ್ರು. ಹಾ 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 ಅದೊಂದು ನೋಡಿದೆ ಹೌದು. ಅಷ್ಟೇ. ಮತ್ತೆ ಆದ್ರೂ ಅವರಿಗೆ ಇಡೀ ಪ್ರಸಂಗವನ್ನೆಲ್ಲ ಆಡಿಸುವಂತ ಅರ್ಹತೆ ಇರ್ಲಿಲ್ಲ ಅವಾಗ. ಹೇಳಕ್ಕೆಲ್ಲ ಒಂದು ಕಡಿಮೆ. ಇಲ್ಲಪ್ಪ, ಮೇಳಕ್ಕೆ ಹೋಗ್ಲಿಲ್ಲ ಆ ವರ್ಷ. ಬುಡದ ಭಾಗವತಿಗೆ ಮಾಡ್ಕೊಂಡು ಇದ್ದಿದ್ರು. ಆ ಮಟ್ಟಿಗೆ ನಮ್ ಬಸರಿಕಟ್ಟಿ ಸದಾನಂದ ಹೆಬ್ಬಾರ್ ರೆಡ್ಡಿಲ್ಲ ಆಗಿ ಸದಾನಂದ ಹೆಬ್ಬಾರ್ ರೆಡ್ಡಿಲ್ಲ. ಮತ್ತೆ ಸಾಲಿಗ್ರಾಮ ಬಿಟ್ಟ ಮೇಲೆ ಕಂಪ್ಲೀಟ್ ಹಾಳಾದ್ರು ಅವರು. ಅವರು ಒಳ್ಳೇದಿದ್ದು ಸಾಲಿಗ್ರಾಮ ರತಿರೇಖದಲ್ಲಿ ಬುಡದ ಭಾಗ ನನ್ಕಿನ್ ಚಂದ ಆಡಿಸ್ತೆ ಮರೆ ಅಂತ ಭಾಗವತರು ಹೇಳಿದ್ರು. ಇವರು ತಮ್ಮ ಹಾಡುಗಾರ ನಮ್ಮ ಬಿ ಕೆ ಸುಮಿತ್ರ ತಮ್ಮ ಸುಮಿತ್ರಕರ ತಮ್ಮ ತಮ್ಮ ಅಂದ್ರೆ ಕಾಸ ತಮ್ಮ ಅಲ್ಲ, ಅಣ್ಣ ತಮ್ಮ ಮಕ್ಕಳು. ಅವ್ರು ಹೇಳಿದ್ರು ಉತ್ತಮವಾಗಿದ್ದು ಚಂದ ಆಡಿಸ್ತಿದ್ರು. ಚಂದ ಆಡಿಸ್ತಾ ಎಂತದ ಒಂದ್ ಪದ್ಯ ಹೇಳ್ತಿದ್ರು ನೋಡಿ, ರತಿರೇಖ. ಸುಳ್ಳು ಸುಳ್ಳು ಹೇಳಿ ಮುಂದೆ ಪೊಳ್ಳು ಕಳ್ಳ ಬಸಿರ ತಾಳಿ ನಿಂತೆ, ಅದೆಂತದೊಂದು ಪದ್ಯ. ಮಡಿವಾಳ ಹೌದೌದು, ಸುಳ್ಳು ಪೇಳಿ ನಿಂತೆ ಹೌದೌದು. ಆ ಪದ್ಯ ಎಲ್ಲ ಲಾಯಕ್ ಹೇಳ್ತಿದ್ರು, ಲಾವಣಿ ಪದ್ಯಗಳನ್ನೆಲ್ಲ ಅಷ್ಟು ಚಂದ ಹೇಳ್ತಿದ್ರು ವಿಶ್ವನಾಥನ ಅವರು. ಬಸರಿ ಕಟ್ಟಿ ಅವರು ಸೆಟ್ಟಿಂಗ್ ಚಂದ ಇದ್ದಿತ್ತು ಅದು. ಮತ್ತೆ ಅವ್ರ ಬಗ್ಗೆ ಅತಿಯಾಗಿ ಹೆಚ್ಚು ನನಗೆ ಗೊತ್ತಿದ್ದಂಗಿಲ್ಲ. ಮತ್ತೆ ಕಾಳಿಂಗನವರು ಮನೆಯ ವಿಷಯದಲ್ಲಿ ಮತ್ತೆ ಅವರ ಸಂಸಾರದಲ್ಲಿ ಎಲ್ರೂ ಅಷ್ಟೇ ಕಲಾವಿದರನ್ನು ಪ್ರೀತಿ ಮಾಡುವುದು ಅಂತ ಹೇಳಿದ್ರೆ ಅಮ್ಮ ಅಂತೂ ಇವತ್ತು ಅಷ್ಟೇ ನಮ್ಮನ್ನೆಲ್ಲ ಮಕ್ಕಳು ನೋಡ್ದಂಗೆ ನೋಡ್ತಿದ್ರು. ಸೋಮನಾಥ್ ಹೆಗಡೆ ತಾಯಿಯೂ ಅಷ್ಟೇ ನನ್ನನ್ನ ರಾಮನಾಯರಿನ ಮತ್ತೆ ಶಿರಿಯಾರ ಮಂಜುನಾಯಕರಿಗೆ ಅವ್ರನ್ನ ಬಹಳ ಚಂದ ನೋಡ್ತಾ ಇದ್ರು. ನಮ್ಗೆ ಯಜಮಾನ್ರಂದ್ರೆ ಬೆಳಗಿನಲ್ಲಿ ಸೋಮನಾಥ್ ಹೆಗಡೆಯವರೇ ಆ ರೀತಿಯಾಗಿ ಇಟ್ಕೊಂಡಿದ್ರು. ಇದು ಕಾಳಿಂಗನವರನ್ನು ಅಷ್ಟು ಚಂದ ನೋಡ್ಕೊಂಡಿದಾರಪ್ಪ. ಸಂಭಾವನೆ ವಿಷಯ ನಮಗೆಲ್ಲ ಗೊತ್ತಿಲ್ಲ, ಆದ್ರೆ ಪ್ರೀತಿ ಗೌರವಗಳನ್ನೆಲ್ಲ ಅಷ್ಟು ಚಂದ ನೋಡ್ಕೊಂಡಿದ್ದಾರೆ. ಕಾಳಿಂಗನವರು ಹೋದಾಗ್ಲೂ ಅಷ್ಟೇ ಅವ್ರಿಗೆ ಮಾತ್ರ ಅಲ್ಲ, ಶ್ರೀನಿವಾಸ ಹೆಗಡೆ ಅವರಿಗೆ, ಕಿಶನ್ ಹೆಗಡೆ ಅವರಿಗೆ ಬಹಳ ಒಂದು ಬೇಜಾರಾಗಿದೆ. ಆ ವರ್ಷ ಮೇಳ ನಡೆಯುವುದೇ ಕಷ್ಟ ಅನ್ನುವ ಹಂತಕ್ಕೆ ಬಂದಿದೆ. ಹಾಗಾಗಿ ನಾವು ಮರು ಮಾತೇ ಆಡ್ಲಿಲ್ಲ ಹೆಚ್ಚಿನ ಕಲಾವಿದರಿದ್ದವರು. ಯಾಕೆಂದ್ರೆ ಯಾರು ಬಂದ್ರು ತುಂಬಲಾರದ ಒಂದು ಜಾಗ, ತುಂಬಲಾರದ ಜಾಗ ಎಲ್ಲ ಈಗಲೂ ಬರಿದೆ ಬರದೆ ಆ ರಂಗದ ವಾತಾವರಣ ಹೇಗೆ ಈಗಲೂ ಸಹ ಪ್ರತಿಯೊಬ್ಬ ಬಂದವನು ಕಾಳಿಂಗನವರನ್ನು ನೆನಪು ಮಾಡುವ. ಮತ್ತೆ ನಾನು ಕಂಡ ಹಾಗೆ ನನಗೆ ಈಗ 43 ವರ್ಷದ ಅನುಭವದ ಹಾಗೆ ಸಾಲಿಗ್ರಾಮ ಮೇಳದ ರಂಗಸ್ಥಳಕ್ಕೆ ಇರುವ ಪವರು, ಅದು ರಂಗಸ್ಥಳಕ್ಕೆ ನಿಮಗೂ ಗೊತ್ತಿರ್ಬೋದು. ಸಾಮಾನ್ಯ ಯಾವ ರಂಗಸ್ಥಳಕ್ಕೂ ನಾನು ಈಗ ಸುಮಾರು ರಂಗಸ್ಥಳ ಎಲ್ಲ ಮಾಣಕಟ್ಟಿ ಒಂದು ವೇದಿಕೆ ಏರ್ಲಿಲ್ಲ ಬಿಟ್ರೆ ಧರ್ಮಸ್ಥಳದ ವೇದಿಕೆ ಹೋಗಿದ್ದೆ ನಾನು. ಮತ್ತೆ ಹೆಚ್ಚಿನ ಕಮಲಶಿಲೆ ಆಯ್ತಲ್ಲ, ಮತ್ತೆ ಹೆಚ್ಚಿನ ಅಮೃತೇಶ್ವರಿ ಎಲ್ಲಾ ರಂಗದ ವೇದಿಕೆ ಹೋಗಿದೆ. ಆ ರಂಗದ ಪವರೇ ಬೇರೆ, ಅದು ಉಗ್ರವೋ ಗುರುವೋ ಎಂತದ್ದು ಗೊತ್ತಿಲ್ಲ, ಗುರು ನರಸಿಂಹನ ಪ್ರಭಾವವೋ ನನಗೆ ಗೊತ್ತಿಲ್ಲ. ಅಲ್ಲ ನಿಮ್ಗೂ ಅನುಭವ ಇದೆಯಲ್ಲ, 10-17 ವರ್ಷ ಇದ್ರಲ್ಲ ನೀವು. ನಾನು 17 ವರ್ಷ ಇದ್ದೆ, 10 ವರ್ಷ ಭಾಗವತರ ಜೊತೆಯಲ್ಲಿ 7 ವರ್ಷ ಅವರು ಹೋದ್ಮೇಲೆ ಭಾರಿ ಅದು ಪವರ್ ಬೇರೆ, ಅದೊಂದು ವರ್ಚಸ್ಸೇ ಬೇರೆ ಅದೊಂದು. ಮತ್ತೇನ್ ಕೇಂದ್ರ ಆ ರಂಗದಲ್ಲಿ ಎಲ್ಲ ಎಷ್ಟೆಷ್ಟೋ ದೊಡ್ಡ ಕಲಾವಿದರು ಹಾಳಿ ಹೋದಂತ ಖಂಡಿತ ಅದು ಮೆಟ್ಟಿದ ರಂಗಸ್ಥಳ. ಮತ್ತೆ ಕೆಲವರಿಗೆಲ್ಲ ಹಳಿಯವರಿಗೆ ಮುಂಗದೆ. ಹೌದೌದು, ಅದೇ ಕಂಡ ಕಣ್ಣಿಗೂ ಅಂದ್ರೆ ಹೊಸದಾಗಿ ಹೋದವನಿಗೆ ಸವಾಲುಗಳು ಬೇಕಾದಷ್ಟು ಉಂಟಲ್ಲ. ನಾವು ಅನುಭವಿಸಿದೆ ಅದನ್ನ, ಪ್ರತಿದಿನವೂ ಅನುಭವಿಸ್ಕೊಂಡು ಸವಾಲುಗಳಷ್ಟು ಉಂಟು. ಮತ್ತೆ ಅದಿಷ್ಟನ್ನು ಕೇಳ್ಕೊಂಡು ನಮ್ಮ ಭಾಗವತಿಗೆ ಅಲ್ಲಲ್ಲ, ಅದು ಈಗ ನೀವೆಲ್ಲ ಅನುಭವಿಸಿದವರಿಗೆ ಅಥವಾ ಅದನ್ನು ಗ್ರಹಿಸಿಕೊಳ್ಳುವವರಿಗೆ ಉಂಟು, ಗ್ರಹಿಸಿಕೊಳ್ಳದಿದ್ದವರಿಗೆ ಎಂತ ಇಲ್ಲ. ಅಲ್ಲ ಈಗ ಭಾಗವತರ ಬಗ್ಗೆ ಆಕ್ಷೇಪ ಮಾಡ್ತೆ ಅಂತಲ್ಲ, ಅಂತವ್ರು ಇದ್ದಾರೆ ಅಂತ. ಈ ಸಲ್ಗನ್ ಮೇಳದಾಗ ಬಂದು ಹೋಗಿದ್ದಾರೆ ಅಂತವ್ರು. ಗ್ರಹಿಸ್ಕೊಂಬವರಿಗೆ ಮಾನಸಿಕವೇ ಖಂಡಿತ ಅದೇ ಮಾನಸಿಕವೇ ಹಾಗಾಗ್ತದೆ. ಅದು ಅವ್ರ ಪ್ರೇಕ್ಷಕರ ತಪ್ಪು ಅಲ್ಲ, ಕಲಾವಿದನ ತಪ್ಪು ಅಲ್ಲ. ಅಷ್ಟು ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಆ ವ್ಯವಸ್ಥೆಯಲ್ಲಿ ನಾವು ಆ ವ್ಯವಸ್ಥೆ ಅವ್ರು ಹೋದ ದಾರಿಯಲ್ಲಿ ನಡೆಯೋದು ತುಂಬಾ ಕಷ್ಟ, ಆಗುದಿಲ್ಲ, ಅದು ಸಾಧ್ಯವೇ ಇಲ್ಲ. ಅದು ಆ ಪ್ರಸಂಗದಲ್ಲೆಲ್ಲ ಎಂತದದು ಆಡಿಸಿದ ಪ್ರಸಂಗಗಳು. ಒಂದು ಚಾಲುಕ್ಯ ಚಿಕ್ರೇಶ್ವರದಲ್ಲಿ ಪದ್ಯ ಎಲ್ಲ ನೆನಪಾಗುದಿಲ್ಲ. 1 ಗಂಟೆ ನಂತರ ಆಲ್ರೆಡಿ ನಾನೇ ಕೇಳಿದೆ, ಒಂದು ನಾನು ಹುಚ್ಚಿಗಟ್ಟಿ ಹೋಯ್ದೆ ನಾನು ಭಾಗವತ ಅಷ್ಟೇ. ನಂದೊಂದು ಪದ್ಯ ನೆನಪುಂಟು, ಕೇಳಿದೆ ಮಲ್ಲಿಕೆ. ನಿಮ್ದೇ ಇದು ಚಾಲುಕ್ಯ ಚಿಕ್ರೇಶ್ವರ ಪದ್ಯ ನಿಮ್ದೇ ಅಲ್ಲ, ತಾಳದ್ದು ಎಂತ ನೆನಪಾಗ್ತಿಲ್ಲ, ನಂಗೆ ನೆನಪಾಗುದಿಲ್ಲ. ಒಂದು ಇದು ಸ್ತ್ರೀ ಪಾತ್ರ ನಂಗೆ ನೆನಪಿತ್ತು. ನಾನು ಆ ಪದ್ಯಕ್ಕೆ ಬಂದಿದ್ದೆ. ನಾನು ಆಟ ಪೂರೈಸ್ಕೊಂಡು ಐರೋಡಿ ಅವರದ್ದು ಎಂತದ್ದು ಹರ್ಷವರ್ಧನ ಅಂತ ಒಂದು 5 ಗಂಟೆ ಪ್ರವೇಶ ಆಗ್ತದೆ, ಮುಂಡಾಸಿನ ವೇಷ ಅಂತದ್ರಿ. ಅದು ದ್ರೌಪದಿ ಪ್ರತಾಪ ಅದು ಇದೆಲ್ಲ. ಎಷ್ಟು ದ್ರೌಪದಿ ಪ್ರತಾಪ, ಬಾಂಬೆಲಿ ದ್ರೌಪದಿ ಆರಟೆಯವರೆಲ್ಲ ನಿಂದೆ ಆಗ್ಬೇಕು ಅಂತ ಸಾರಂಗ ರಾಗ. ಆ ವರ್ಷ ಚಾಲುಕ್ಯ ಚಿಕ್ರೇಶ್ವರ ಹಾಕಿದ ಹೊಸ ಪ್ರಸಂಗಕ್ಕೆ ಯಾವುದೋ ಒಂದು ಹೊಸ ರಾಗವೇ, ಹೊಸ್ತು ವೃಂದಾವನ ಸಾರಂಗ. ನಮ್ಮ ಯಕ್ಷಗಾನದಲ್ಲ ಫಸ್ಟ್ ಏನೋ ಗೊತ್ತಿಲ್ಲ, ಯಕ್ಷಗಾನಕ್ಕೆಲ್ಲ ಹೆಸಗಿ ಬಳಕೆ ರಾಗಗಳ ಅವ್ರನ್ನ ತಂದವರು ಅಂತ ನನಗೆ ರಾಗದ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ.
ಆದ್ರೆ ಹೆಚ್ಚಿಗಿನ ತಂದವರು ಅಂತ ಬೇಹಾಗ ಅಂತಾರಲ್ಲ, ಅದು ಬಿಲಾರಿ. ಬಿಲಾರಿ ಉಪ್ಪುರುದಿದ್ದಿ ತಗಣತ್ತಲ್ಲ. ಎಲ್ಲ ಇದೆ ಮೊದಲ ಮಾಮೂಲಿ ರಾಗ. ಹೌದು, ಮಟ್ಟುಗಳುಂಟು, ರಾಗಗಳಿತ್ತು. ಹೌದು. ಚಕ್ರೇಶ್ವರ ಹ್ಮ್, ಬಾರಿ ಚಂದ ಹೇಳ್ತೀವಿ ಹೌದಾ. ಬೃಂದಾವನ ಸಾರಂಗದಲ್ಲಿ ಅವ್ರು ಸಿಕ್ಕದು ಸೂಪರ್ ಹಿಟ್ ಅದು. ಆ ದೊಡ್ಡ ಪೂರ ಅದಕ್ಕೆ ಹಣ ಪೂರ ಆ ಪದ್ಯಕ್ಕೆ ಅದು. ಆ ಶೃಂಗೇರಿ ಗಿಂಗೇರಿಲೆಲ್ಲ ಒಂದೊಂದು ಎಂತ ವಿದ್ವಾನ್ರೆಲ್ಲ ಬಂದು ಕೂತಾಗ ನಮ್ಗೆ ರಂಗಸ್ಥಳಕ್ಕೆ ಹೋದ್ರೆ ಭಯ ಆಗ್ಬೇಕು. ವಿಭೂತಿ ಹಾಕೊಂಡು ಶಾಲು ಹಾಕೊಂಡು ಯಾರಲ್ಲ ನೋಡ್ರಿ ಖಾತೆ ಎಂತ ಒಂದು ಪಚ್ಚವಾದ ಎಂತ ಇಲ್ಲಿ ಕಂಡ್ರೆ ಮತ್ತೆ ಎಂತದು ನಿಮ್ಮ ಗೋಕರ್ಣದಲ್ಲಿ ಎಂತದು ಮಾದರಗೇರಿ ಯಬ್ಬ ಅಲ್ಲ, ಮಾದನಗೆರೆಗೆಲ್ಲಾರು ಅಲ್ಲ, ಗೋಕರ್ಣದಲ್ಲಿ, ಶೃಂಗೇರಿಯಲ್ಲಿ, ವಿದ್ಯಾಪೀಠದಲ್ಲಿ ಅಲ್ಲೆಲ್ಲ ಬೆಂಗಳೂರಲ್ಲ ಎಂತ ವಿದ್ವಾನ್ರು ವೇದಮೂರ್ತಿಗಳೆಲ್ಲ ಬಂದಿರ್ತಾರೆ. ಅಂತವ್ರ ಮಧ್ಯೆ ಕಾಳಿಂಗನವ್ರು ಬಂದ್ರು. ಇಲ್ಲೂ ಅಷ್ಟೇ ಎಲ್ಲ ವಿದ್ಯಾಪೀಠದಲ್ಲಿ ಒಂದು ಇವ್ರು ಪೇಜ್ ಅವರ ಹಳಿಯರಿದ್ದಿ ರಾಜುದೇ ಕೃಷ್ಣ ಆಗ್ಬೇಕು, ಸುಧನ್ಮ ಕಾಳಕ್ಕೆ ರಾಜೀವಂದ ಆಗ್ಬೇಕು ಅಂತ ಹೇಳುದು. ನನಗೆ ಎಂತ ಗೊತ್ತಿತ್ತು, ಯಾಜಿಯವರದ್ದ ಇದು ಅಲ್ಲಲ್ಲ, ಯಾಜಿಯವರದ್ದ ಅರ್ಜುನ, ಮತ್ತೆ ಯಾರ್ದು ಕಣ್ಣಿದೆ ಯಾರ್ದೋ ಸುಧನ್ಮ, ಅವ್ರು ಹೇಳ್ದಂಗೆ ಆಗ್ಬೇಕು ಅಂತ ಹೇಳಿ. ಪ್ರಭಾವತಿ ಯಾರ್ದಪ್ಪ, ನಂದು ಕೃಷ್ಣ, ರಾಜೀವಂದ ಕೃಷ್ಣನೇ ಆಗ್ಬೇಕು ಅಂತ. ಅದೆಲ್ಲ ಒಂದು ಆಡಿಸಿ ತೋರಿಸಿ ಬಿಡ್ತಾರೆ. ಹೌದು, ನಮ್ಗೆ ಎಂತ ಗೊತ್ತಿಲ್ಲದೆ ಇದ್ರು ಅದು ಭಾಗವತರ ಮುಖ್ಯರ್ಬೋದು ಅವ್ರು ಆಡಿಸಿ ಸೈ ಅನಿಸ್ತಾರಲ್ಲ ಮಾರ್ರೆ. ಅಂದ್ರೆ ಆ ಸಾಮರ್ಥ್ಯ ಇರುವುದು, ಸಾಮರ್ಥ್ಯದ ಭಾಗವತನಿಗೆ ಮಾತ್ರ ಅದಿರುವುದು. ಮತ್ತೆ ಎಲ್ಲಾ ರಂಗದಲ್ಲಿ ಎಲ್ಲಾ ಕಲಾವಿದರ ಒಳತೋಟಿಯನ್ನು ಗೊತ್ತಿರ್ಬೇಕಲ್ಲ. ಈಗ ಮನಸ್ಥಿತಿ ತಿಳ್ಕೊಳ್ಳೋದಷ್ಟು ಹುಡುಗಾಟಿಗೆ ಮಾರ್ರೆ. ನಿಮ್ಗೀಗ ನನಗೀಗ ಶೃಂಗಾರ ಪ್ರೀತಿ, ನಿಮ್ಗೊಂದು ದುಃಖರಸ ಪ್ರೀತಿ, ಅವನಿಗೆ ಕರುಣಾರಸ, ಯಾರಲ್ಲಿ ಯಾವುದನ್ನು ಎದ್ದು ಕಾಣಿಸಬೇಕು ತೋರಿಸಿ ಕಳಿಸಿಕೊಡು, ಅದು ದೊಡ್ಡ ಗ್ರೇಟ್ ಅಲ್ಲ. ಖಂಡಿತ ಭಾಗವತನಿಗೆ ಇರುವಂತ ಮೂಲಭೂತ ಅಲ್ಲ. ನೋಡಿ, ಈಗ 2ನೇ ವೇಷ ಉಂಟು, 3ನೇ ವೇಷ ಉಂಟು, ಸ್ತ್ರೀ ವೇಷ ಉಂಟು, ಪುರುಷ ವೇಷ ಉಂಟು, ಹಾಸ್ಯ ವೇಷ ಉಂಟು, 1ನೇ ವೇಷ ಉಂಟಾ? 1ನೇ ವೇಷವೇ ಭಾಗವತ. ರಂಗದಲ್ಲಿ 1ನೇ ವೇಷವೇ ಭಾಗವತ. ಅದು ಮಾತ್ರ ಅದು ಉಪ್ಪೂರಿನಿಂದ ನಮ್ಮ ಭಾಗವತರಿಗೆ ಬಳುವಳಿಯೋ ಏನೋ ಗೊತ್ತಿಲ್ಲ. ಖಂಡಿತಪ್ಪ. ತುಂಬಾ ಹೊತ್ತಿನಿಂದ ನೋಡ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ರಿ. ಯಾಕೆಂದ್ರೆ ಅನುಭವಿ ಕಲಾವಿದ್ರೆ ನೀವು. ನನಗ್ ಗೊತ್ತಿದ್ದದನ್ನ ಹೇಳಿದೆ ಅಷ್ಟೇ, ಇದಕ್ಕಿಂತ ಹೆಚ್ಚಿಗೆ ತುಂಬಾ ಇದೆ. ನಾವ್ರೊಟ್ಟಿಗೆ ಎಷ್ಟೋ ಒಂದು 10 ವರ್ಷಗಳ ಕಾಲ ನೀವು ಮೇಳದಲ್ಲಿ ತಿರುಗಾಟದ ಕಲಾವಿದರು ಆದ ಕಾರಣ ತುಂಬಾ ಸಂತೋಷ ಆಯ್ತು. ನಿಮ್ಮ ಯಜಮಾನ್ ದೇವರು ನಾವ್ರ ಅಭಿಮಾನಿಗಳು ಹೇಳಿದ್ರಲ್ಲ, ನೋಡಿದ್ದಷ್ಟು ಕೇಳಿದ್ದೆ, ನಾವು ಯಾವತ್ತೂ ಕಾಳಿಗೆ ನೋಡು ನೆನ್ಪು ಮಾಡ್ತಾ ಇರ್ತೇವೆ. ನಿಮ್ಗೆ ಸಂತೋಷ ಇತ್ತಲ್ಲ? ಸಂತೋಷ ಅಂದ್ರೆ ಅಷ್ಟು ಸಂತೋಷ, ಖುಷಿ. ಮತ್ತೆ ಎರಡನೇದಾಗಿ ನಮಗೂ ಸಂತೋಷ ಕೇಳಿದ್ರೆ ಕಾಳಿಗೆ ನೋಡ್ರೊಟ್ಟಿಗೆ ಬೆರೆತಂತ ಕಲಾವಿದರೊಟ್ಟಿಗೆ ನಾವು ಮಾತಾಡ್ತಾ ಇದ್ದೇವೆ ಅನ್ನೋದು ನಮ್ಗೆ ದೊಡ್ಡ ಸಂತೋಷ. ಯಾಕೆಂದ್ರೆ ನಾವೆಲ್ಲ ಅವರೊಟ್ಟಿಗೆ ಬೆರ್ತವ್ರು. ನಮ್ದೆಲ್ಲ ಕ್ಯಾಸೆಟ್ ಆಗಿದೆ ಬಿಟ್ರೆ ನಾವ್ರೊಟ್ಟಿಗೆ ಒಂದು ಪ್ರಪ್ರಥಮ ಕ್ಯಾಸೆಟ್ ಆಗಿದೆ ನಂದು, ಅಭಿಮಾನಿಗಳಿಗೆ ಕಂಸವದೆ ಇಲ್ಲಿ ನಮ್ಮ ಪಾರ್ಕೂರ್ ಕಾಲೇಜಲ್ಲಿ. ಇಂಥದ್ದೆಲ್ಲ ನಮ್ಮ ಸಂಬಂಧ ನಮ್ಗೆ ಇಷ್ಟೇ ಬಿಟ್ರೆ ಮತ್ತೆ ವ್ಯಾವಹಾರಿಕವಾಗಿ ಯಕ್ಷಗಾನದಲ್ಲಿ ನಮ್ಮ ನಂಟು ಕಡಿಮೆ. ನೀವೆಲ್ಲ ಭಾಗ್ಯವಂತರು. ನಾವ್ರ ನೆನಪು ಅಂತ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ಪಂದಿಸಿದ್ರಿ, ಭಾರಿ ಸಂತೋಷ. ದಂಪತಿಗಳಿಗೆ ಧನ್ಯವಾದಗಳು, ಅನಂತ ಧನ್ಯವಾದಗಳು. ಕಾಳಿಂಗನವ್ರ ಬಗ್ಗೆ ಕೇಳಲಿಕ್ಕೆ ಮನೆಯವರೆಗೆ ಬಂದ್ರಲ್ಲ ನೀವು. ನಮ್ಗೆ ಅದು ಹೇಳಿದ್ರಂದ್ರೆ ವಿದುರನ ಮನೆಗೆ ಕೃಷ್ಣನೇ ಬಂದ ಹಾಗಾಯ್ತು ಬಿಟ್ರೆ ಅಲ್ಲಲ್ಲ, ಹಾಗಲ್ಲ. ಅದು ಈಗ ಭಗವಂತನ ಇಚ್ಛೆ ಇರಬಹುದು. ಇದೆಲ್ಲ ಒಂದು ದಾಖಲೆ ಮಾಡುವುದಕ್ಕೆ ಕಾಳಿಂಗನವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತುಂಟು ಅಂತ ಕೇಳಿದ್ರೆ, ಒಂದು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ದಾಖಲಾತಿ ಖಂಡಿತ, ಅದು ಖಂಡಿತ ಅಡ್ಡಿಲ್ಲ. ಧನ್ಯವಾದಗಳು, ಅನಂತ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳಗಿ. ಆತ್ಮೀಯ ವೀಕ್ಷಕರು, ಇದುವರೆಗೆ ಜನಪ್ರಿಯ ಯಕ್ಷಗಾನ ಸ್ತ್ರೀ ಪಾತ್ರಧಾರಿ ರಾಜೀವ್ ಶೆಟ್ಟಿ ಹೊಸಂಗಡಿ ಸರ್ ಜೊತೆ ಜನಪ್ರಿಯ ಭಾಗವತರು ರಾಘವೇಂದ್ರ ಮೈ ಸರ್ ಮಾತಾಡಿ ಬಹಳಷ್ಟು ವಿಷಯಗಳನ್ನ ತೆಗೆದ್ರು. ಮುಖ್ಯವಾಗಿ ಕಾಳಿಂಗನವ್ರ ಬಗ್ಗೆ, ಇದು ಕಾಳಿಂಗನವ್ರೇ ಹೀರೋ, ಆ ಒಂದು ವಿಷಯದ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಹಾಗೆ ಅವರ ತಮ್ಮನ ಬಗ್ಗೆ ಕೂಡ ಒಂದೆರಡು ಮಾತು ಅವರ ಅನಿಸಿಕೆಗಳನ್ನ ಹೇಳಿದ್ರು. ಯಾಕಂದ್ರೆ ವಿಶ್ವನಾಥ್ನವ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾಳಿಂಗನವ್ರ ತಮ್ಮ ಭಾಗವತರು ಇದ್ರು ಅಂತ ಹಲವಾರು ಜನರಿಗೆ ಗೊತ್ತಿಲ್ಲ. ನಮ್ಮಂತವ್ರಿಗೆ ಗೊತ್ತಿದೆ. ಇಲ್ಲಿ ನಾವು ಗುಣ್ಮಿ, ಸಮೀಪ, ಬಾರ್ಕೂರು, ಅದೇ ರೀತಿ ಇವ್ರ ವೇಷಧಾರಿ, ಆದ್ರಿಂದ ಇವ್ರಿಗೆ ಗೊತ್ತಿದೆ. ಒಂದೆರಡು ಮಾತು ಅವರಿಂದ ಕೇಳೋಣ ಅಂತ ಅವ್ರ ಹತ್ರ ರಾಘವೇಂದ್ರ ಮೈ ಸರ್ ಅವರು ತಮ್ಮೆಯ ಸ್ಫೂರ್ತಿಯಿಂದ ಅದನ್ನು ಕೂಡ ಉಪಯೋಗಿಸಿಕೊಂಡು ಕೇಳಿದ್ರು. ತಮ್ಮ ಕೂಡ ಅವ್ರ ಬಗ್ಗೆ ತಿಳಿಯಿತು ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಉತ್ತಮ ರೀತಿಯ ಮಾತನಾಡಿದಂತ ರಾಜೀವ್ ಶೆಟ್ಟಿ ಹೊಸಂಗಡಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಹರಿ ಓಂ. ಧನ್ಯವಾದಗಳು. ಅನಂತ ಧನ್ಯವಾದಗಳು. ಆಗ್ಲಿ ಸರ್. ಅದೇ ರೀತಿ ನಿಮ್ಮ ಮಡದಿ ಅವರು ಕುಸುಮಾ ಮೇಡಮ್ ಅವರು, ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ. ಅದೇ ರೀತಿ ಮಯ್ಯರ್ ಆಗ್ಲೇ ಹೇಳಿ ಆಯ್ತು ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಅದೇ ರೀತಿ ರಾಘವೇಂದ್ರ ಮೈ ಸರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಜನಪ್ರಿಯ ಭಾಗವತರು, ನಾವುಡ್ರ ಬಗ್ಗೆ ಒಂದು ಸ್ಮರಣೀಯ ಕಾರ್ಯಕ್ರಮವನ್ನ
ಮಾಡ್ಬೇಕಂದಾಗ ಮುಂದೆ ನಿಂತು ನಮ್ಮ ಅಣ್ಣನ ರೀತಿ ಅವ್ರು ಮಾಡ್ತಿದ್ದಾರೆ ಕಾರ್ಯಕ್ರಮವನ್ನ. ನಾವು ಅವ್ರಿಗೆ ಸಹೋದರನಂತೆ ನಾನು ಮತ್ತೆ ಶಾಸ್ತ್ರಿಗಳು ಬೆಂಬಲ ನೀಡ್ತಿದ್ದೇವೆ. ನಿಮಗೆ ಅದರಿಂದಾಗಿ ಬಹಳಷ್ಟು ವಿಷಯಗಳು ನಾವಡ್ರ ವಿಷಯಗಳು ನಿಮಗೆ ತಿಳಿತಿದೆ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ಅವರು ಕೂಡ ಕಾಳಿಂಗ ನಾವಡ್ರ ಒಡನಾಡಿಗಳಿರ್ತಾರೆ. ಹಾಗೆ ನಿಮಗೆ ಈ ಕಾರ್ಯಕ್ರಮನ ನಮ್ಮಿಂದ ಆದಷ್ಟು ನಾವು ನಡೆಸಿಕೊಂಡು ಹೋಗ್ತೇವೆ ಅಂತ ಹೇಳುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.